ವಿದ್ಯಕ್ಕ ಹೆಂಗೋ ಈಗ ತಪ್ಪಿಸ್ಕೊಂಡೆ. ಮುಂದಕ್ಕೆ ಅಮ್ಮಮ್ಮ ಅವರೇ ಚಂಪಾ, ತಲೆ ಕೆಡ್ಸ್ಕೊಳಕಿಲ್ಲ ನಾನು. ಅವ ಸದ್ಯಕ್ಕೆ ನಿನ್ಗೇನು ಆಗಿಲ್ಲ ಅಂತ ಹೇಳೋರಲ್ಲ, ಅದೇ ಸಮಾಧಾನ. ಈಗ ನೀನ್ ಹೊಸಿ ಸುಧಾರಿಸ್ಕೋ, ಎಲ್ಲ ಸರಿ ಹೋಯ್ತದೆ. ಸರಿ ಕಣ್ಮಗ. ಮೋನ, ನಂಗೆ ಕುಡಿಯಕ್ಕೆ ಒಂದ್ ದೊಡ್ಡ ಲೋಟದಲ್ಲಿ ರವೆ ಗಂಜಿ ಮಾಡ್ಕೊಂಡ್ ಬಾ. ಸರಿಯತ್ತೆ. ಈಗ ಯಾರು ಅವನ್ಗೆ ತೊಂದರೆ ಕೊಡ್ಬೇಡಿ, ಹೊಸಿ ಸುಧಾರಿಸ್ಕೊಳ್ಳಿ. ಭದ್ರಾ, ಅದು ನಿಂತು ಆಮೇಲೆ ಮಾತಾಡ್ತೀನಿ, ಹೊಸಿ ತಡಿ. ಲೇ ಇದ್ಯಾ, ತಣ್ಣಗೆ ಗಾಳಿ ಬೀಸೆ, ನಾನು ಇಲ್ಲೇ ವಸಿ ಹೊರ್ಕತೀನಿ. ಅಮ್ಮಮ್ಮ ಆದ್ರೂವೆ ನೀನು ಬಾರಿ ಇದೀಯಾ, ಸೂಪರ್ ಆಗಿ ಮಾಡಿದೆ ಅಮ್ಮಮ್ಮ. ವಾ, ಇದು ಹಿಂಗ? ಏಯ್, ನಿನಗ್ ನೀನ್ ಏನ್ ಅನ್ಕೊಂಡಿದ್ದೆ? ನನ್ನ ಮತ್ತೆ ಅಪ್ಪಯ್ಯನ ಮಧ್ಯೆ ಬಿರುಕು ತಂದಾಕ್ಬೇಕು ಅಂತ ನೋಡ್ತಾ ಇದ್ದೆ? ಅಯ್ಯೋ ಶಿವನೇ, ಈಗ ನಾನು ಏನ್ ಮಾಡ್ದೆ ಅಂತ ಹಿಂಗೆ ಎಗರಾಡ್ತಿದ್ದೀರಾ ನೀವು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮೊಳ್ಳಿ ಹೆಂಗ್ ನಾನೇನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ನಿನ್ನ ಮಾಡ್ರ ಕೆಲ್ಸಕ್ಕೆ ಹಂಗೆ ಹಿಡ್ಕೊಂಡ್ ಕುಕ್ಬಿಡೋಣ ಅನ್ಸ್ತದೆ. ಓಹೋ, ಕುಕ್ ಬಿಡ್ತೀರಾ? ನನ್ನೇನ್ ಕಳ್ಳೆಪುರಿ ಮೂಟೆ ಅನ್ಕೊಂಡಿದ್ದೀರಾ? ಸುಮ್ಕೆ ಹಿಂಗ್ ಬೈಯೋದೆಲ್ಲ ಇಟ್ಕೋಬೇಡಿ, ಅದೇನ್ ಕಾರಣ ಅಂತ ಹೇಳ್ಬಿಟ್ಟು ಬೈರಿ. ನಿನ್ನ ಪರೀಕ್ಷೆ ಬರೀ ಕರ್ಕೊಂಬರೋ ಅಷ್ಟರಲ್ಲಿ ನನ್ ಪ್ರಾಣ ಹೋಗ್ ಪ್ರಾಣ ಬಂದದೆ. ಅದ್ರೊಳಗೆ ಪರೀಕ್ಷೆ ಪೇಪರ್ ಕೊಡಕ್ ಬೇರೆ ಅಪ್ಪಯ್ಯ ಬಂದವ್ರೆ. ಅಲ್ಲಿ ಅವ್ರ ಅಲ್ಲಿಂದ ಹೋಗ ಗಂಟ ಜೀವ ಕೈಲಿ ಹಿಡ್ಕೊಂಡು ಎಷ್ಟು ಒದ್ದಾಡ್ತೀನಿ ಅಂತ. ಅದ್ ಸರಿ ಗೌಡ್ರೆ, ಇದಕ್ಕೆಲ್ಲ ಕಾರಣ ನಾನೇ ಅಂತ ಬೈತಾ ಇದ್ದೀರಲ್ಲ, ಅದು ತೆಪ್ಪು ನೋಡಿ. ಅದಕ್ಕೂ ನನ್ಗೂ ಏನ್ ಸಂಬಂಧ ಹೇಳಿ? ಸಂಬಂಧ ಇಲ್ದಲೆಯ ಪರೀಕ್ಷೆ ಬರೆಯಕ್ ಹೋಗಿದ್ದ ನೀನು? ನೀನ್ ಪರೀಕ್ಷೆ ಬರೆಯಕ್ ಹೋಗಿದ್ಕೆ ತಾನೇ ಈಟೆಲ್ಲ ಆಗಿದ್ದು? ಹಲೋ ಗೌಡ್ರೆ, ನಾನ್ ಪರೀಕ್ಷೆ ಬರೆಯೋದಕ್ ಹೋಗಿದ್ದಕ್ ಹಂಗಾಗಿದ್ದಲ್ಲ, ನೀವ್ ಬಂದಿದ್ದಕ್ಕೆ ಹಂಗಾಗಿದ್ದು. ಅಲ್ಲೆಲ್ಲೆಲ್ಲೆಲ್ಲೆ, ನೀನ್ ಪರೀಕ್ಷೆ ಬರೆಯಕ್ ಹೋಗ್ದಲೆ ಹೋಗಿದ್ದಿದ್ರೆ ನಾನ್ ಯಾಕೆ ನೀನ್ ಕೂಟೆ ಬರ್ತಾ ಇದ್ದೆ? ಆ ಗೌಡ್ರೆ, ನನ್ ಬರ್ಡೇಗ್ ನೀವ್ ಬಂದ್ಬಿಟ್ ತಾಂಬೂಲ ಕೊಟ್ರಲ್ಲ, ಆತರ ಕೊಟ್ಬಿಟ್ ನಿಮ್ನೇನಾದ್ರೂ ಕರ್ದಿದ್ನೆ? ಇಲ್ಲ ತಾನೆ? ನಾನ್ ಕೇಳಿದ್ದು ಅಮ್ಮಮ್ಮನ, ಅವ್ರು ನಿಮ್ಮನ್ನ ಕರ್ಕೊಂಬಂದ್ರಿ, ನಾನೇನ್ ಮಾಡ್ಲಿ? ಓಹೋ ಅಮ್ಮ ತಾಯಿ, ನೀನ್ ಈ ಬೊಂಬೆ ನಾಟಕದಾಗೆ ಆ ಚೆನ್ನಳ್ಳಿ ನರಸಮ್ಮನ್ನೇ ಮೀರಿಸ್ತಿ ಅಂತ ನಂಗ್ ಬೋಸ್ ಅಂದಾಗ ಗೊತ್ತು. ಅಮ್ಮಮ್ಮ ಕರೆದಿದ್ದು ನಿಂಗೋಸ್ಕರ ತಾನೆಯ? ಓಹೋ, ಇಷ್ಟ ಇಲ್ಲ ಅಂದಿದ್ರೆ ಬರ್ಬಾರ್ದಿತ್ತು. ಎಂಡ್ರು ಕಷ್ಟ ಪಡ್ತೋಳಂತ ಬಂದ್ಬಿಟ್ಟು ಈಗ ಸುಮ್ನೆ ಕಿರ್ಚಾಡ್ತಿದ್ದೀರಾ? ಏಯ್ ದಿಡದಿಮ್ಮಿ, ನಿಂಗೋಸ್ಕರ ಯಾರು ಬಂದಿದ್ದು? ನಾನ್ ಬಂದಿದ್ದು ನಮ್ಮ ಅಮ್ಮಮ್ಮಂಗೋಸ್ಕರ. ಹಂಗಾದ್ರೆ ನೀವ್ ಅವ್ರ ಹೋಗ್ಬಿಟ್ಟು ಜಗಳ ಆಡ್ಬೇಕಿತ್ತು. ಬಂದಿದ್ದು ಅಮ್ಮಮ್ಮಂಗೋಸ್ಕರ ಅಂತೆ, ಜಗಳ ಮಾಡೋದಕ್ಕೆ ಚಲುವರಾಜನ್ ಮಗ್ಳು ಬೇಕೆ ನಿಮ್ಗೆ? ನೋಡ, ಸುಮ್ಕೆ ಏನೇನೋ ಮಾತಾಡ್ಬೇಡ. ಇದೆಲ್ಲ ಆಗಿದ್ದು ನಿನ್ನಿಂದನೇ ಅಂತ ಸುಮ್ಕೆ ಒಪ್ಕೊಂಡ್ಬಿಡು. ಓಹೋ ಅಪ್ಪಣ್ಣ, ನಾನೇನಾದ್ರೂ ನಿಮ್ ಬಂದ್ಬಿಟ್ಟು ಕರ್ಕೊಂಡೋಗಿ ಅಂತ ಕೇಳಿದ್ನೆ? ಇಲ್ಲ ಅನ್ಮೇಕೆ ನಾನಂತ ಮುಗ್ದೆ ಅಮಾಯಕಿ ಮೇಲೆ ಯಾಕೆ ಕೂಗಾಡಿರಿ? ಆ ಮುದ್ಕಿಗೆ ತಲೆ ಕಟ್ಸಿ ಕರ್ಕೊಂಡೋಗಿರೋ ನೀನು ಅಮಾಯಕಿನ? ಅಮಾಯಕಿನೇನೆ ನೀನು? ಈ ಭಯ ಇರ್ಲಿ. ಇದು ಭಯ ಅಲ್ಲ, ನಿನ್ನಿಂದ ದೂರ ಇರ್ಬೇಕಲ್ಲ ಅದಕ್ಕೆ. ಸಿಡುಕ್ ಮೂತಿ ಸಿದ್ದಪ್ಪನ್ ತಮ್ಮ, ಈ ಒಣ ಜಂಬಕ್ಕೇನು ಕಮ್ಮಿ ಇಲ್ಲ. ಗೌಡ್ರೆ, ಹೀಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ನಿಮಗಿಷ್ಟ ಇದ್ರೆ ಮಾತ್ರ ಕರ್ಕೊಂಡೋಗಿ, ಇಲ್ದೆ ಹೋದ್ರೆ ತೆಪ್ಪಗಿರಿ. ಹೆಂಗೋ ಕಷ್ಟಪಟ್ಟು ನಾನು ಅಮ್ಮಮ್ಮ ಹೋಯ್ತೀವಿ. ಆ ಮುದ್ಕಿ ಮೊದ್ಲೆಯ ಹಿಂಗೆ ಅಂತ ಹೇಳಿರ್ಬೇಕಾಗಿತ್ತು, ಅವಾಗ ಮಾಡಿರ್ತಿದ್ದೆ ಸರಿಯಾಗಿ. ಆದ್ರೆ ಯಾಮಾರಿಸ್ಬಿಟ್ಟು ನನ್ನನ್ನು ಲಾಕ್ ಮಾಡ್ಕೊಂಡ್ಬಿಟ್ಲು. ಏನ್ ಮಾಡಿ ಅಮ್ಮಮ್ಮಂಗೆ ಮಾತ್ ಕೊಟ್ಟಿರೋದಕ್ಕೆ ಸುಮ್ಕೆ ಆಗ್ಬಿಟ್ಟಿದೀನಿ. ಇಲ್ದೆ ಹೋಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನೋಡು ದೂರ ನಿಂತ್ಕೊಂಡ್ ಮಾತಾಡೋ. ಹಿಂಗ್ ಮೈ ಮೇಲೆಲ್ಲ ಬೀಳೋದ್ ಇಟ್ಕೊಂಡೆ ಆಮೇಲೆ ಸರಿಗಿರಕಿಲ್ಲ. ಏನ್ ಸರಿಗಿರಕಿಲ್ಲ? ದೂರ ನಿಂತ್ಕೊಂಡ್ ಮಾತಾಡೋದಕ್ಕೆಲ್ಲ ನಮಗ್ ಬರಕಿಲ್ಲ, ನಾನ್ ಹಿಂಗೇ ಮಾತಾಡೋದು. ಏಯ್ ಸರಿ ದೂರ ನಿಂತ್ಕ.
ಓಹ್ ಬಂದ್ಬಿಟ್ಲು ನೋಡೋ. ಹಿಂಗೆ ಸುಮ್ಕೆ ನನ್ ಮೇಲೆ ಎಗರಾಡೋದ್ ಬಿಟ್ಬಿಟ್ಟು ಅಟ್ಟಿಲಿ ಯಾರಿಗೂ ಕಾಣಿಸ್ಕೊಂಡಲೇ ಇರಂಗೆ ಚಂದಾಗ್ ಓದ್ಕೊಳತ್ ಕಲ್ತ್ಕೋ. ಇಲ್ಲದೆ ಹೋದ್ರೆ ಆಮ್ಯಾಗ ಸುಮ್ಕೆ ಎಕ್ಸಾಮ್ ಅಲ್ಲಿ ಡುಮ್ಕಿ ಹೊಡೆದ್ಬಿಟ್ಟಿಯಾ. ಅಬ್ಬಬ್ಬಬ್ಬಬ್ಬಾ ನಮ್ ಮನೆ ದೇವ್ರೆ ನನ್ನೇ ಕಾಪಾಡಪ್ಪ. ನಾನ್ ಫೇಲ್ ಆಗ್ಬಿಡ್ತೀನಿ ಅಂತ ಹೇಳಕ್ ಬಂದ್ರೆ ಆ ಅದೆಲ್ಲ ಏನಿಲ್ಲ. ಸುಮ್ಕೆ ನಿನ್ ಫೇಲ್ ಆದ್ರೆ ನಮ್ಮ ಅಮ್ಮಮ್ಮ ಬೇಜಾರ್ ಮಾಡ್ಕತಾರಲ್ಲ ಅಂತ ಆಟೆಯ. ಓಹೋ ಸುರಸುಂದ್ರಾಂಗ ತಮಗ್ ಬೇಸರ ಆಗಕ್ಕಿಲ್ವೇ? ಆ ನಾನ್ ಪಾಸ್ ಆಗೋದ್ರ ಬಗ್ಗೆನೆ ತಲೆ ಕೆಡ್ಸ್ಕೊಂಡಿಲ್ಲ. ನೀನ್ ಪಾಸರ್ ಆಗು ಫೇಲರ್ ಆಗು ಅದ್ರ ಬಗ್ಗೆ ನಾನ್ ಈ ಮಾತ್ನ ನನ್ ಮುಖ ನೋಡ್ಕೊಂಡು ಹೇಳಿ ನೋಡೋಣ. ಅಮ್ಮಮ್ಮ ಕಷ್ಟಪಟ್ಟು ನೀನು ಕರ್ಕೊಂಡು ಹೋಗೋರೆ ಪರೀಕ್ಷೆಗೆ. ಚಂದಾಗ್ ಓದಿ ಪಾಸ್ ಆಗು, ಇಲ್ಲ ಅಂದ್ರೆ ಅವ್ರಿಗೆ ಬೇಸರ ಆಯ್ತದೆ. ಗೌಡ್ರೆ 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 ಅಲ್ಲ, ಈ ಗೌಡ್ರು ದಿಟ್ಟವಾಗ್ಲೂ ಜಗಳ ಮಾಡಕ್ ಬಂದಿದ್ರು ಇಲ್ಲ ಜಗಳ ಮಾಡೋ ನೆಪದಲ್ಲಿ ಮಾತಾಡ್ಸಕ್ ಬಂದ್ರು? ಈಟ್ ಸಂದಕ್ ಜಗಳ ಆಡಿದ್ರು. ಈಟ್ ಸಂದಕ್ ಜಗಳ ಆಡ್ತಾರೆ ಅಂದ್ರೆ ದಿನ ಪೂರ್ತಿ ಜಗಳ ಮಾಡೋದಕ್ಕೆ ನಾನ್ ರೆಡಿ. ಗೌಡ್ರೆ ರೀ ಭದ್ರೆ ಗೌಡ್ರೆ, ಏಟ್ ಸಂದಕ್ ಜಗಳ ಆಡಿದ್ರಿ, ಇನ್ನೊಂದ್ಕಿಂತ ಜಗಳ ಬನ್ನಿ. ಆಂಜನೇಯ ಛೇ, ಈ ಆಳ ಟಿವಿ ಈಗ್ಲೇ ಹೋಗ್ಬೇಕಾಗಿತ್ತೆ. ನಮ್ಮ ಅಣ್ಣನ್ ಕಾರ್ಯಕ್ರಮ ಮುಗಿಯಗಂಟ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ಸಾವಿತ್ರಿ, ಆ ಕೇಬಲ್ ಅವನ್ಗೆ ನೀನ್ ಟಿವಿ ನೋಡ್ತಾ ಇರೋದು ಗೊತ್ತಿಲ್ಲ, ಅದಕ್ಕೆ ಕಟ್ ಮಾಡ್ಬಿಟ್ಟಾನೆ. ಅವ್ನ್ ಸಿಕ್ಕಿದ್ರೆ ಇನ್ನೊಂದ್ ಕಿತ್ತ ಹೇಳಾನೆ ಬಿಡು. ಅಲ್ಲ ಕಣ್ಣ ಶಿವರಾಮ, ಹೆಣ್ಣೈಕ್ಳು ಓದ್ಬಾರ್ದು ಅಂತ ಹೇಳ್ತಾ ಇದ್ದವನು ಅಲ್ಲೋಗಿ ಆಟೊಂದು ಭಾಷಣ ಬಿಗಿತಾ ಇದೀಯಾ? ನೀನು ಅದೇ ಮಾತೆ ಹೇಳ್ತಾ ಇದ್ದಲ್ವೇನವ? ಆ ಹೇಳ್ತಾ ಇದ್ದೆ, ಆದ್ರೆ ಅದು ಆವಾಗ. ಈಗ ಬುದ್ಧಿ ಬಂದದೆ. ಓಡೋಗ್ಬೇಕು ಅನ್ನೋರು ಓಡೋಗಕ್ಕೆ ಕಾಲೇಜಿಗೆ ಸೇರ್ಕೋಬೇಕಾಗಿಲ್ಲ, ಹಟ್ಟಿಯಿಂದನೂ ಓಡೋಯ್ತವ್ರೆ. ಅಲ್ಲೇನಿಲ್ಲ ಶಿವರಾಮ? ಅವ ಅದ್ರ ಬಗ್ಗೆ ಇನ್ನೊಂದ್ ಕಿತ ಮಾತಾಡುವ, ನನ್ಗೆ ಹೊಸ ಕೆಲಸ ಅದೆ. ಹೊಟ್ಲೆ ತೊಳ್ಳೆ. ಓ ಭದ್ರ, ಇಲ್ಲಿ ದೊಡ್ಡ ಕತೆ ಆಗಿತ್ತು. ರಾಮಾಯಣವೋ ಮಹಾಭಾರತವೋ? ಆ ದೇವ್ರ ದಯೆಯಿಂದ ಕೇಬಲ್ ಕಟ್ ಆಗದೆ ಹೋಗಿದ್ರೆ ಎರಡೂ ನಡೆದಿರೋದು. ಅಮ್ಮಮ್ಮ, ಆ ಕೇಬಲ್ ಕಟ್ ಹಾಕಿದ್ದು ದೇವ್ರ ದಯೆಯಿಂದ ಅಲ್ಲ, ಈ ಭದ್ರನ್ ಕೈ ಚಳಕಾಯಿಂದ. ನೀನ್ ಕಟ್ ಮಾಡಿದೀಯಾ? ಒಳ್ಳೆ ಕೆಲಸ ಮಾಡಿದ್ವಿ ಬಿಡು. ಇನ್ನೇನ್ ಮಾಡಕ್ಕಾಯ್ತದೆ? ನೀನ್ ಮಾಡ್ರೆ ಕಿತಾಪತಿಗೆ ನಾನ್ ಸಿಕ್ಕಾಕತ್ತೀನಲ್ಲ ಅಂತ ಇದನ್ನೆಲ್ಲ ಮಾಡ್ಬೇಕಾಯ್ತು. ಸದ್ಯ ಇವಳು ಪರೀಕ್ಷೆ ಬರ್ದು ಮುಗಿಯೋ ಗಂಟ ಆ ಕೇಬಲ್ ಬೇಡ. ಅಪ್ಪಯ್ಯ ಬಂದೆ.
ವಿದ್ಯಕ್ಕ ಹೆಂಗೋ ಈಗ ತಪ್ಪಿಸ್ಕೊಂಡೆ. ಮುಂದಕ್ಕೆ ಅಮ್ಮಮ್ಮ ಅವರೇ ಚಂಪಾ, ತಲೆ ಕೆಡ್ಸ್ಕೊಳಕಿಲ್ಲ ನಾನು. ಹುಷಾರು. ನಾನು ಮುಟ್ಬೇಡ ಅಂತ ಹೇಳಿರ್ಲಿಲ್ವೇ? ಎತ್ತ ಕೈ. ನನ್ನನ್ನು ಮುಟ್ಟ ಕೇಟ್ ಧೈರ್ಯ ನಿನ್ಗೆ? ಎಲ್ಲಿ ಗಂಟ ಹೆಂಗ್ಸು ತಿರುಗ್ ಬೀಳಕ್ಕಿಲ್ವೋ ಅಲ್ಲಿ ಗಂಟ ಗಂಡ್ಸ್ರು ಅಟ್ಟಹಾಸ ಬಿಡಕ್ಕಿಲ್ಲ. ಒಂದ್ ಕಿತ್ತ ಮುಟ್ ನೋಡ್ಕೊಳಂಗ್ ಕೊಟ್ಟೆ ಅಂತ ಇಟ್ಕೋ, ಅವತ್ತು ಸರಿ ಹೋಯ್ತಾರೆ. ನೋಡಿ, ಏನೇ ಇದ್ರುವೆ ಬಾಯಿ ಮಾತಲ್ಲೇ ಹೇಳಿ. ಅದನ್ ಬಿಟ್ಟು ಒಡಿಯೋದ್ ಗಿಡಿಯೋದೆಲ್ಲ ನನ್ ತವ ಇಟ್ಕೋಬೇಡಿ. ಯಾರ್ ತವ ನಿಂತ್ಕೊಂಡು ಈಟೊಂದ್ ಜೋರಾಗಿ ಮಾತಾಡ್ತಾ ಇದ್ಯಾ? ಈಟ್ ಧೈರ್ಯ ಎಲ್ಲಿಂದ ಬಂತ್ ನಿನ್ಗೆ? ಹೆಣ್ಣಿನ ತಾಳ್ಮೆನ ಅಸಹಾಯಕತೆ ಅನ್ಕೊಳ್ಳೋದು ನಿಮ್ ದಡ್ಡತನ. ಧೈರ್ಯ ಯಾವಾಗ್ಲೂ ಇರ್ತದೆ, ಆದ್ರೆ ಗಂಡ ಅನ್ನೋ ಗೌರವಕ್ಕೆ ತಲೆಬಾಗ್ತಾಳ ಆಟೆಯ. ನನ್ಗೆ ತಿರುಗ್ಕೊಂಡ್ ಮಾತಾಡಂಗ್ ಆಗ್ಬಿಟ್ಟ ನೀನು. ನಿನ್ನನ್ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯೆ. ನಿನ್ನೂ ಇವತ್ತು ಉಳ್ಸಕ್ಕಿಲ್ಲ. ನಿನ್ನ ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ಇನ್ಮ್ಯಾಕ್ ಇದೆಲ್ಲ ನನ್ ತವ ನಡಿಯಕ್ಕಿಲ್ಲ. ಓ, ನೀನ್ ಈಟೊಂದ್ ಹೆಚ್ಕೊಂಡ್ಬಿಟ್ಟಿದ್ಯೆ. ನೀನ್ ಹಿಂಗ್ ನನಗೆ ಎಚ್ಚರಿಕೆ ಕೊಡೋದಕ್ಕೆ ನೀನೇನ್ ಮಹಾರಾಣಿ ಅನ್ಕೊಂಡಿದ್ಯೆ? ನಿನ್ನನ್ನು ಒಡೆಯೋದಲ್ಲ, ಇವತ್ತಿಲ್ಲೇ ಸಾಯಿಸ್ಬಿಡ್ತೀನಿ. ಧೈರ್ಯ ತಂದ್ಕೋಬೇಕು ಚಂಪಾ. ನಿನ್ ಸಂಸಾರನ ನೀನೇ ಉಳಿಸ್ಕೋಬೇಕು. ಏಯ್, ಏನ್ ನನ್ನೆ ಕೆಕ್ಕುರ್ಸ್ಕೊಂಡ್ ನೋಡ್ತಾ ಇದ್ಯಾ? ಎತ್ತು ಕೈ. ಕೊನೆ ಕಿತ ಹೇಳ್ತಾವಿ, ನನ್ ಮೇಲೆ ಹಿಂಗ್ ಕೈ ಎತ್ತೋದೆಲ್ಲ ಮಡಿಕೋಬೇಡಿ. ಈ ಮಟ್ಟಕ್ಕೆ ಹೆಚ್ಕೊಂಡಿದ್ಯಾ ಅಂತ ಅಂದಕ್ಕೆ ಇವತ್ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ ಕಣೆ. ಏನ್ ಮಾಡ್ತೀನಿ ಗೊತ್ತಾ ನಿನ್ಗೆ? ನಿನ್ನ ಸಾಯಿಸ್ಬಿಡ್ತೀನಿ. ಏಯ್, ಕೈ ಬಿಡೆ. ನೀವು ಪಿರೂತಿ ಮಾಡಿ ನಿನ್ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿವ್ನಿ ಅನ್ ಮಾತ್ರಕ್ಕೆ ನೀನ್ ಆಡಿದ ಆಟನೆಲ್ಲ ಸಹಿಸ್ಕೊಂತೀನಿ ಅನ್ಕೋಬೇಡ. ಹೆಣ್ಣಿನ ಮೇಲ್ ಕೈ ಮಾಡೋ ಅಧಿಕಾರ ಯಾವ ಗಂಡ್ಸ್ಗೂ ಇಲ್ಲ. ಇದ್ ನಮ್ ಮನ್ಸಲ್ ಮಡಿಕೊಂಡು ನೆಟ್ಟಗಿದ್ರೆ ನನ್ನಂತ ಒಳ್ಳೆವಳು ಯಾರು ಇಲ್ಲ. ಇಲ್ಲ ತಿರ್ಗಾ ಇದೇ ಕೆಲ್ಸ ನೀನೇನಾದ್ರೂ ಮಾಡಕ್ ಬಂದ್ರೆ ನನ್ನಂತ ಕೆಟ್ಟವಳನ್ನ ಜೀವನದಲ್ಲಿ ನೀನ್ ಇನ್ನೊಬ್ಳನ್ ನೋಡಕ್ಕಿಲ್ಲ. ನಿನ್ನ ಗಿಣಿ ಮರಿ ಅಂತ ಕೂಗಿದ್ದಕ್ಕೆ ಇವತ್ತು ನನ್ನನ್ನೇ ಕುಕ್ಬಿಟ್ಟೆ ಅಲ್ವೇ? ಸುಮ್ಕೆ ಬಿಡಕ್ಕಿಲ್ಲ. ನನ್ಗೆ ಯಾವ್ದೇ ಕಾರಣಕ್ಕೂ ಸುಮ್ಕೆ ಬಿಡಕ್ಕಿಲ್ಲ.